ಮನಿ ಲಾಂಡ್ರಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಮೊನ್ನೆ ಅಷ್ಟೇ STPIನ ರಾಷ್ಟ್ರೀಯ ಅಧ್ಯಕ್ಷ ಫೈಜಿ ಅರೆಸ್ಟ್ ಆಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಇವತ್ತು ಕೂಡ ರೇಡ್ ಮಾಡಿದ್ದಾರೆ. STPI ರಾಷ್ಟ್ರೀಯ ಅಧ್ಯಕ್ಷ ಫೈಜಿ ಕೇಸ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಹಲಸೂರಿನಲ್ಲಿರುವಂತಹ STPI ಕಚೇರಿ ಮೇಲೆ ರೇಡ್ ಆಗಿದೆ. ಕೇರಳ, ದೆಹಲಿ ಸೇರಿ 10 ರಾಜ್ಯಗಳ 12 ಸ್ಥಳಗಳಲ್ಲಿ ಇಡಿ ರೇಡ್ ಮಾಡಿದೆ. ಅಕ್ರಮ ಹಣಕಾಸು ವ್ಯವಹಾರ ಕೇಸ್ನಲ್ಲಿ ರೇಡ್ ಕಂಟಿನ್ಯೂ ಆಗ್ತಾ ಇದೆ. PMLA ಆಕ್ಟ್ ಪ್ರಕಾರ ಮನಿ ಲಾಂಡ್ರಿಂಗ್ ಆಗಿದೆ, ಅಕ್ರಮವಾಗಿ ಅಡ್ಡ ಮಾರ್ಗದಲ್ಲಿ ಹಣ ಹರಿದು ಬಂದಿದೆ ಅನ್ನುವಂತಹ ಆರೋಪದ ಮೇರೆಗೆ ಸದ್ಯಕ್ಕೆ ಈ ರೇಡ್ ಕಂಟಿನ್ಯೂ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ಏಕಕಾಲದಲ್ಲಿ 10ಕ್ಕೂ ಹೆಚ್ಚು ಲೊಕೇಶನ್ಗಳಲ್ಲಿ ರೇಡ್ ಆಗಿರೋದು. ಮೊನ್ನೆ ತಡರಾತ್ರಿ ಈ STPI ರಾಷ್ಟ್ರೀಯ ಅಧ್ಯಕ್ಷ MK ಫೈಜಿನ ಅರೆಸ್ಟ್ ಮಾಡಲಾಗಿತ್ತು. ಇದು ಒಂದು ಮನಿ ಲಾಂಡ್ರಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ. ಆಮೇಲೆ ಈ PFI ಬ್ಯಾನ್ ಆಯ್ತು ಗೊತ್ತಾ 2022ರಲ್ಲಿ. ಸೊ ಅದ್ರ ಜೊತೆಗೆ STPI ಕನೆಕ್ಷನ್ಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಷ್ಟು ಮಹತ್ವದ ದಾಖಲೆಗಳು ಲಭ್ಯ ಆದ ಬೆನ್ನಲ್ಲೇ ಇವರನ್ನ ಈ ವ್ಯಕ್ತಿಯನ್ನು ಅರೆಸ್ಟ್ ಮಾಡುವಂತಹ ಕೆಲಸ ಆಯಿತು. ಸೊ ಇನ್ನೂ ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಹಲಸೂರಿನ STPI ಕಚೇರಿಯಲ್ಲೂ ಕೂಡ ಸಾಕಷ್ಟು ಭದ್ರತೆಯ ಜೊತೆಗೆ ಇಡಿ ತನ್ನ ರೇಡನ್ನು ಕಂಟಿನ್ಯೂ ಮಾಡ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಇಲ್ಲಿ ಯಾವೆಲ್ಲ ಅಂಶಗಳು ಗೊತ್ತಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಅಂತ ಹೇಳಿದ್ರೆ ಸೀರಿಯಸ್ ಅಫೆನ್ಸು. ಸೊ ಯಾರ್ಯಾರ ಮೇಲಿದು ಕೇಸ್ಗಳು ಕಂಟಿನ್ಯೂ ಆಗುತ್ತೆ ಅನ್ನೋದು ನೋಡಬೇಕಾಗತ್ತೆ.